ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇದು ಸುಹಾಸಿನಿ ಸ್ಟೋರೀಸ್ ಕಡೆಯವರಿಂದ ಬಿಗ್ ಬಾಸ್ ಕಾಮಿಡಿ. ಆರಾಧ್ಯ, ಇವತ್ತಿನಿಂದ ನೋಡವ ಅಡಿಗೆ ಮಾಡೋದು. ಇಂತ ನಾನು ಏತಕ್ಕೆ ಮಾಡಬೇಕು? ನನಗೆ ಅಡಿಗೆ ಮಾಡೋಕ್ಕೆ ಬರುವುದಿಲ್ಲ ಗಾಯ್ಸ್. ನಾಟಕ ಸಾಕ, ನಡಿ ಅಡಿಗೆ ಮೇಲೆ ನಡಿ. ಆಂಟಿ, ನಂಗೆ ಅಡುಗೆ ಬರುವುದಿಲ್ಲ. ನಿಮಗೆ ಎಷ್ಟು ಸಲ ಹೇಳ್ಬೇಕು, ನೀವೇ ಅಡುಗೆ ಮಾಡಬೇಡಿ ಎಲ್ಲ. ನನಗ ಅಡಿಗೆ ಮಾಡಂತೆ ನೀನು ನಡಿ ಮಾಡಿ ನಿಂದೈತಿ ಇವತ್ತು ಪಾಳೆ. ಜಲ್ದಿ ಮಾಡು, ಹೊಟ್ಟು ಭಾಳ ಹಸಿವಾಕತೈತಿ. ಆಗಲ್ಲ ಆಂಟಿ, ನಮ್ಮ ಕೈಲಿ ಆಗೋದಿಲ್ಲ. ಮಾಡಿ ನಡಿಬೇ, ಏನೋ ಬ್ರೆಡ್ ಜಾಮ್ ಅದ ಮಾಡಿ ನಡೆಯುತ್ತೆ. ನಮ್ಗೆ ಭಾಳ ಹಸಿವಾಕತೈತಿ. ಫಿಯರ್ ಶೆಟ್ಟಿ, ಇವತ್ತು ನಿಂದ ನೋಡಪ್ಪ, ಕಸ ಹೊಡಿ ನಡಿ. ಇಲ್ಲ ಬೇ, ನನ್ನ ಕಡೆ ಆಗೋದಿಲ್ಲ, ನೀನ ಹೊಡಿವತ್ತ. ಸರಿ ಬಿಡಿ, ನಾನು ಅಡುಗೆ ಮಾಡ್ತೀನಿ, ನಾನು ಕಸ ಹೊಡಿತೀನಿ, ನಾನು ನೆಲ ಒರೆಸ್ತೀನಿ. ಬಿಗ್ ಬಾಸ್ ಎಲ್ಲರಿಗೂ ಶುಭ ಮುಂಜಾನೆಗಳು. ಅಯ್ಯ, ಬಿಗ್ ಬಾಸ್ ಮಾತಾಡೋದು ಚೇಂಜ್ ಆಗಿರಲ್ಲ. ಹೌದಂಟಿ, ವಾಯ್ಸ್ ಚೇಂಜ್ ಆಗ್ಬಿಟ್ಟಿದೆಯಲ್ಲ ಆಂಟಿ. ಇಂದು ನಾಮಿನೇಷನ್ನ ಪ್ರಕ್ರಿಯೆ ನಡೆಯುತ್ತದೆ. ಅಯ್ಯೋ, ನಾಮಿನೇಷನ್ ಐತಿ, ಯಾರು ಕರಡಯ್ಯಪ್ಪ. ಹೌದು, ಯಾರು ಹೋಗ್ತಾರೋ ಏನು, ನಾನು ಹೋಗ್ಬಿಟ್ರ. ಈಗ ಒಬ್ಬೊಬ್ಬರಾಗಿ ಯಾರ್ಯಾರನ್ನ ನಾಮಿನೇಟ್ ಮಾಡ್ತೀರಾ, ಹಾಗೆ ಕಾರಣ ಏನು ಅಂತ ನೀವು ಹೇಳಬೇಕು. ಬಿಗ್ ಬಾಸ್, ನಾವು ಇವತ್ತು ಫಿಯರ್ ಶೆಟ್ಟಿ ಅವ್ರನ್ನ ನಾಮಿನೇಟ್ ಮಾಡಕ್ಕೆ ಇಷ್ಟಪಡ್ತಿದ್ದೀನಿ. ಯಾಕಂದರೆ ಅವ್ರು ಏನೂ ಹಾಡಕ್ಕೆ ಬರಲ್ಲ. ನೀವು ಮೊನ್ನೆ ಕಾಂಪಿಟೇಷನ್ ಇದ್ದಾಗ ಏನೂ ನೀಟಾಗೂ ಹಾಡಿಲ್ಲ, ಮತ್ತು ಭಾಳ ಜೋಕ್ ಮಾಡ್ತಾರೆ. ಸೀರಿಯಸ್ ಆಗಿ ಆಟ ಆಡೋಕ್ಕೂ ಬರೋಂಗಿಲ್ಲ. ಅದಕ್ಕೆ ನಾನು ಅವ್ರನ್ನ ನಾಮಿನೇಷನ್ ಮಾಡ್ತೀನಿ. ಥ್ಯಾಂಕ್ ಯು ಬಿಗ್ ಬಾಸ್. ಬಿಗ್ ಬಾಸ್, ನಾನು ಫಾರ್ಮಲ್ ಶುಕ್ಲಾರ್ ಅವರನ್ನ ನಾಮಿನೇಟ್ ಮಾಡ್ತೀನಿ. ಯಾಕಂದರೆ ಅವ್ರಿಗೆ ತುಂಬ ವಯಸ್ಸಾಗ್ಬಿಟ್ಟಿದ್ದೆಲ್ಲ, ಆಟ ಆಡೋಕ್ಕೆ ಕಷ್ಟ ಆಗಬಹುದು ಅಂತ, ಅವ್ರಿಗೆ ಆಟ ಆಡೋಕ್ಕೂ ಸರಿಗಾಗಲ್ಲ ಅಂತ ನಾನು ನಾಮಿನೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಬಿಗ್ ಬಾಸ್, ಥ್ಯಾಂಕ್ ಯು. ಬಿಗ್ ಬಾಸ್, ಎಂತ ಗೊತ್ತುಂಟಾ ನಿಮಗೆ, ನಾನು ಫಿಯರ್ ಶೆಟ್ಟಿ ಅವರನ್ನ ನಾಮಿನೇಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಅವ್ರು ಯಾವಾಗಲೂ ಫಿಯರ್ ಆಗಿರ್ತಾರೆ ಮತ್ತು ನನಗೆ ಭಾಳ ಕಾಟ ಕೊಡ್ತಾರೆ. ಅದಕ್ಕೆ ನಾನು ಅವ್ರನ್ನ ನಾಮಿನೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಬಿಗ್ ಬಾಸ್, ಥ್ಯಾಂಕ್ ಯು ಬಿಗ್ ಬಾಸ್. ಬಿಗ್ ಬಾಸ್, ನಾನು ಸುಂದರ್ ರಾಜ್ ಅವ್ರನ್ನ ನಾಮಿನೇಟ್ ಮಾಡೋಕ್ಕೆ ಇಷ್ಟಪಡ್ತಿದ್ದೀನಿ. ಯಾಕಂದರೆ ಅವ್ರು ಯಾವಾಗಲೂ ಫ್ಯಾನ್ಸಿ ಡ್ರೆಸ್ ಹಾಕೊಳ್ತಾರೆ. ಅದೇ ಫ್ಯಾನ್ಸಿನ ಆಟದಲ್ಲಿ ತೋರಿಸಲ್ಲ ಅವರು. ಮತ್ತು ಒಂದು ಟೀಮ್ ಅಂತ ಬಂದಾಗ ಅವ್ರು ಯಾವತ್ತೂ ಒಗ್ಗಟ್ಟಾಗಿರಲ್ಲ. ಎಲ್ಲರೂ ತಮಗೆ ಸಿಗ್ಬೇಕು ಅಂದ್ಕೊಳ್ತಾರೆ, ಬಟ್ ತಮ್ಮ ಟೀಮ್ ವಿನ್ ಆಗಬೇಕು ಅಂತ ಅಂದ್ಕೊಳ್ಳಲ್ಲ. ಅದಕ್ಕೆ ನಾನು ಅವ್ರನ್ನ ನಾಮಿನೇಟ್ ಮಾಡೋಕ್ಕೆ ಇಷ್ಟಪಡ್ತಿದ್ದೀನಿ. ಬಿಗ್ ಬಾಸ್, ಥ್ಯಾಂಕ್ ಯು. ಬಿಗ್ ಬಾಸ್, ನಾನು ಈ ಸಲ ಆರಾಧ್ಯ ಅವ್ರನ್ನ ನಾಮಿನೇಟ್ ಮಾಡೋಕ್ಕೆ ಇಷ್ಟಪಡ್ತಿದ್ದೀನಿ. ಯಾಕಂದರೆ ಅವರು ನೀಟಾಗಿ ಆಡಲ್ಲ, ಹಾಗೆ ತುಂಬ ಚೆನ್ನಾಗಿ ಕೂಡ ಡ್ಯಾನ್ಸ್ ಮಾಡಲ್ಲ. ನೀವು ಪ್ರೋಗ್ರಾಮಲ್ಲಿ ಅವ್ರು ತೋರಿಸೋ ಶ್ರಮ ಜಸ್ಟ್ 50%. ಸೊ ದಟ್ ಬಿಗ್ ಬಾಸ್, ಐ ವಿಲ್ ನಾಮಿನೇಟ್ ಆರಾಧ್ಯ. ಥ್ಯಾಂಕ್ ಯು ಬಿಗ್ ಬಾಸ್. ಬಿಗ್ ಬಾಸ್, ನಾನೀಗ ಶಾಂತು ಆಂಟಿನ ನಾಮಿನೇಟ್ ಮಾಡ್ತಿದ್ದೀನಿ. ಯಾಕಂದರೆ ಅವ್ರನ್ನ ನಾಮಿನೇಟ್ ಮಾಡಿದರು. ಇವತ್ತು ನಾಮಿನೇಟ್ ಆಗುವ ಸ್ಪರ್ಧೆಯ ಹೆಸರು ಫಿಯರ್ ಶೆಟ್ಟಿ. ಆಲ್ ದ ಬೆಸ್ಟ್, ನಿಮ್ಮ ಜೀವನ ಸುಖಕರವಾಗಿರಲಿ. ಬಿಗ್ ಬಾಸ್, ನನಗೆ ಬೇಡ ಬಿಗ್ ಬಾಸ್, ನಾನು ನಿಮ್ಮ ಮನೆ ಬಿಟ್ಟು ಹೋಗಕ್ಕೆ ಇಷ್ಟಪಡಲ್ಲ ಬಿಗ್ ಬಾಸ್. ಆದರೆ ಫಿಯರ್ ಶೆಟ್ಟಿ ಅವರೇ, ನೀವು ಹೋಗಲೇಬೇಕಾಗುತ್ತೆ. ಆಯಿತು ಬಿಗ್ ಬಾಸ್. ಅಯ್ಯೋ ಪಾಪ, ಫಿಯರ್ ಶೆಟ್ಟಿ ಹೋಗಬಾರ್ದಿತ್ತಲ್ಲ. ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದ, ನಕ್ಕಿದ್ದ, ಹೋಗ್ಬಿಟ್ಟ. ಸೊ ಎಲ್ಲರಿಗೂ ಬಾಯ್. ನಾನು ನಿಮಗೆ ನೆಕ್ಸ್ಟ್ ಟೈಮ್ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ನಾನೀಗ ಬಿಗ್ ಬಾಸ್ ಬಿಟ್ಟು ಹೋಗ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇದೇ ಥರ ವಿಡಿಯೋಸ್ ಬೇಕಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫ್ರೆಂಡ್ಸ್, ನಮಗೆ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.